25 ಡೇಸ್ ನಿಮ್ಮ ಸಿನಿಮಾ ಟಿ ಆರ್ ಫಿಲಮ್ಸ್, ಕರ್ಮ ಬ್ರೋಸ್, ಪ್ರೈಡ್ ಫಿಲಮ್ಸ್, ಈ 4 ಪ್ರೊಡಕ್ಷನ್ ಇದು 25 ಡೇಸ್ ಅಂದರೆ 25 ಸ್ಟೆಪ್ಸ್ ಅಂದಂಗೆ ತುಂಬ ಖುಷಿ ಆಗ್ತಿದೆ. ಮತ್ತು ಈ 25 ಡೇಸ್ ಸಕ್ಸಸ್ನ ನಿಮ್ಮ ಜೊತೆಲಿ ಹಂಚ್ಕೋಬೇಕಿತ್ತು. 5 ಡೇಸ್ಗೆ ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಫಸ್ಟ್ 5 ಡೇಸ್ ಸಕ್ಸಸ್ ಮೀಟ್ ಅಂತ, ಅದಾದಮೇಲೆ 25 ಡೇಸ್ದು. ನೆಕ್ಸ್ಟ್ 50 ಡೇಸ್ಗೆ ಚೆನ್ನಾಗಿ ಸಿನಿಮಾ ರೀಚ್ ಆಗಿ ಎಲ್ಲ ಕಡೆ 50 ಡೇಸ್ಗೆ ಒಂದು ದೊಡ್ಡ ಈವೆಂಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಮತ್ತು ಫಸ್ಟ್ ವೀಕಲ್ಲಿ ಏನು 250 ಸೆಂಟರ್ಸ್ ರಿಲೀಸ್ ಮಾಡಿದ್ವಿ, ಅದು ಥರ್ಡ್ ವೀಕಲ್ಲಿ ಇನ್ನೂ 100 ಸೆಂಟರ್ಸ್ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ. ಮತ್ತು ಇದು ನಾವು ಡಿಸ್ಟ್ರಿಬ್ಯೂಷನ್ ಮಾಡಿರೋದು, ನಮ್ಮದೇ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಇನ್ನೂ ಇದೊಂದು ಚಾಲೆಂಜಿಂಗ್ ಟಾಸ್ಕ್ ಆಗಿತ್ತು. ಅದರಲ್ಲೂ ನಮ್ಮ ತಂಡ ಗೆದ್ದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಅಂದರೆ ಒಂದು 50 ರೂಪೀಸ್ ಟಿಕೆಟಿಂದ 250 ರೂಪಾಯಿ ಟಿಕೆಟ್ ತೊಗೊಂಡು ಮಲ್ಟಿಪ್ಲೆಕ್ಸ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಗೆಲುವು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. Like all the press medias and the theaters, theater owners, everybody ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಎಲ್ಲರ ಕಡೆಯಿಂದ ಸಪೋರ್ಟ್ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ತುಂಬ ಥ್ಯಾಂಕ್ಸ್. ನನಗೆ ಬಿಕಾಸ್ ಒಂದು 90ರಿಂದ 100+ ಸೆಂಟರ್ಸಲ್ಲಿ 25 ದಿನ ಹೋಗ್ತಿರೋದು. ಅದೇನಾಗ್ಬಿಡುತ್ತೆ, ಆ್ಯಸ್ ಎ ಕಮರ್ಷಿಯಲ್ ಹೀರೋ, ಆ್ಯಸ್ ಎ ಆರ್ಟಿಸ್ಟ್, ನಿಮ್ಮ ಸಿನಿಮಾ 1 ವರ್ಷದಿಂದ 25 ದಿನ ಹಿಂಗೆ ಓಡಲಿಲ್ಲ ಅಂದಾಗ ಒಂದು ಕ್ಯೂರಿಯಾಸಿಟಿ ಯಾವಾಗಲೂ ಇರುತ್ತೆ. ಸೊ ಈ ಸಿನಿಮಾ 25 ದಿನಗಳನ್ನ 100+ ಸೆಂಟ್ರಲ್ಲಿ ಪೂರೈಸಿ ಮುನ್ನುಗ್ತಿರೋದು ನನಗೆ ಪರ್ಸ್ನಲಿ ಭಾಳ ಖುಷಿ ಕೊಟ್ಟಿದೆ. ಹಾಗೆ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಒಂದು ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದಕ್ಕೆ. ಪ್ಲಸ್ ತಮ್ಮೆಲ್ಲರಿಗೂ, ಮೀಡಿಯಾ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ಗೂ ಥ್ಯಾಂಕ್ ಯು, ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ 25 ದಿನ ಆಗಿ 50 ಆಗಲಿ 100 ಆಗಲಿ ಅನ್ನೋ ಆಸೆ ನನಗೆ. ಅದಕ್ಕೆ ನಿಮ್ಮೆಲ್ಲರ ಕೋಆಪ್ರೇಷನು ಬಹಳ ಅಗತ್ಯ ಇದೆ. ಸೊ 25 ದಿನ ನಾನು ಭಾಳ ಥ್ರಿಲ್ಲಿಂಗ್ ಆಗಿ ಇದ್ದೆ. ಕಾರಣ ಇಷ್ಟೇ, ಪ್ರತಿ ಶೋ ನಾನು ನವೀನ್ಗೆ ಫೋನ್ ಮಾಡಿ ಕೇಳ್ತಿದ್ದೆ, ಏನಾಯ್ತು ಇವತ್ತು ಕಲೆಕ್ಷನ್, ಏನಾಯ್ತು ಇವತ್ತು ಕಲೆಕ್ಷನ್ನು ಅಂತ. ಎಸ್ಪೆಷಲಿ ಮೈಸೂರು ಸೆಂಟರ್ ಶಾಂತಲಾ ಅನ್ನೋ ಒಂದು ಥಿಯೇಟ್ರಲ್ಲೇ ನಮಗೆ ಒಂದು ಅದ್ಭುತವಾದ ರೆಸ್ಪಾನ್ಸು. ಕಳೆದ ಭಾನುವಾರ ಕೂಡ 3 ಶೋಸ್, ಅಂದರೆ ಥರ್ಡ್ ವೀಕ್ 3 ಶೋಸ್ ಹೌಸ್ಫುಲ್ ಹೋಗ್ತಿರೋದು ನಂಗೆ ಭಾಳ ಖುಷಿ ಕೊಟ್ಟಿದೆ. ಇದು ನಾವೇನು ಗ್ರೇಟ್ ಫಿಲ್ಮ್ ಮಾಡಿಬಿಟ್ಟಿದ್ದೀವಿ, ಒಂದು ಏನೋ ಟೆಕ್ನಿಕಲಿ ಹಾಗೆ ಮಾಡಿಬಿಟ್ಟಿದ್ದೀವಿ, ಹೀಗೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಿಲ್ಲ. ಒಂದು ಎಂಟರ್ಟೈನಿಂಗ್ ಸಿನಿಮಾ ವಿತ್ ಲೈಟ್ ಹಾರ್ಟೆಡ್ ಇದನ್ನು ಇಟ್ಕೊಂಡು ಮಾಡಿದ್ದು. ಸೊ ಅದನ್ನು ಜನ ಚೆನ್ನಾಗಿ ತೊಗೊಂಡಿದ್ದಾರೆ. ಅದಕ್ಕೆ ಎಲ್ಲ ನನ್ನ ಪ್ರೇಕ್ಷಕರಿಗೆ, ಪಿಕ್ಚರ್ ನೋಡಿದವ್ರಿಗೆ ಈ ಮೂಲಕ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. 25 ದಿನ ಆಯಿತು, ಈಗ 50ನೇ ದಿನ. ಸೊ 50ನೇ ದಿನವೂ ಹಿಂಗೆ ಹೌಸ್ಫುಲ್ ಹೋದರೆ ಇನ್ನೂ ಖುಷಿ ನನಗೆ. ಪ್ರಶಾಂತ್ ಅವ್ರು ಹೇಳಿದ್ರು ಇನ್ನೊಂದು ಸ್ಕ್ರಿಪ್ಟ್ ಹೇಳಿದ್ದೀನಿ ಅಂತ. 1 ಲೈನ್ ಹೇಳಿದ್ದಾರೆ ಪ್ರಶಾಂತ್ ಅವರು, ವೆರಿ ಇಂಟ್ರೆಸ್ಟಿಂಗ್, ವೆರಿ ಎಂಟರ್ಟೈನಿಂಗ್ ಆಗಿದೆ. ಸೊ ಇದಕ್ಕಿಂತ ಸ್ವಲ್ಪ ಬೇರೆ ಥರದ ಕಥೆ ಜೊತೆಯಲ್ಲಿ ಒಂದು ಎಂಟರ್ಟೈನಿಂಗ್ನ ಇಟ್ಕೊಂಡು ಮಾಡಿದ್ದಾರೆ. ಸೊ ಅದು 1 ಲೈನ್ ಮಾತ್ರ. ಸೊ ಅದು ಪೂರ್ತಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಆದಮೇಲೆ ಅದನ್ನು ಆದಷ್ಟು ಬೇಗ ನಾವು ಫ್ಲೋರಲ್ಲಿ ತೊಗೊಂಡು ಹೋಗ್ತೀವಿ. ಸೊ ನಮ್ಮ ಸೇಮ್ ಟೀಮೇ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ. ಸೊ ಸ್ಕ್ರಿಪ್ಟ್ ಎಲ್ಲ ಆದಮೇಲೆ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಆ್ಯಂಡ್ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲದಕ್ಕೂ. ಥ್ಯಾಂಕ್ ಯು. ಚಾಲೆಂಜಸ್ ಇತ್ತು, ಬಿಕಾಸ್ ರೆಗ್ಯುಲರ್ ಟ್ರೇಡಲ್ಲಿರೋ ಎಕ್ಸಿಬಿಟರ್ಸ್ ಹತ್ರ ಸಿನಿಮಾಗಳಿರ್ತವೆ, ಅವ್ರನ್ನೂ ಬ್ಯಾಲೆನ್ಸ್ ಮಾಡಬೇಕು, ನಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಎಕ್ಸಿಬಿಟರ್ಸ್ ಆಗಲಿ, ಡಿಸ್ಟ್ರಿಬ್ಯೂಟರ್ಸ್ ಆಗಲಿ, ಎಲ್ಲರೂ ನಿಜವಾಗ್ಲೂ ಸುಮ್ಮನೆ ಹೇಳೋದಲ್ಲ, ಎಲ್ಲರೂ ಬ್ಯಾಕಪ್ ಇತ್ತು ಈ ಸಿನಿಮಾಗೆ. ಇಲ್ಲಾಂದರೆ 100% ಈ ಥರ ಎಲ್ಲ ನಂಬರ್ಸ್ ನೋಡೋದು ಮಾಡೋದಲ್ಲ ಭಾಳ ಕಷ್ಟ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಎಕ್ಸಿಬಿಟರ್ಸ್, ಎಸ್ಪೆಷಲಿ ಮಲ್ಟಿಪ್ಲೆಕ್ಸ್, PVR, ಸಿನಿಪೋಲಿಸ್, ಐನಾಕ್ಸ್, ಇಟಾಮೋಲ, ಸಿನಿಪೋಲಿಸು ಮತ್ತು ಗೋಪಾಲನ್. ಸೊ ದೇ ಆಲ್ ಪ್ಲೇಡ್ ಟ್ರೆಮೆಂಡಸ್. ಇದು ಅಂದರೆ ಇದು ಹೌಸ್ಫುಲ್ ಆಗಿದೆ, ಇನ್ನೊಂದು ಶೋ ಆ್ಯಡ್ ಮಾಡೋಣ, ಇನ್ನೊಂದು ಶೋ ಜಾಸ್ತಿ ಮಾಡೋಣ, ಇನ್ನೊಂದು ಶೋ ಅಲ್ಲಿದ್ದು ಮಾಡೋಣ, ಓಕೆ 3 ಗಂಟೆ ಶೋ ಜೊತೆ ಒಂದು 4 ಗಂಟೆ ಶೋ ಎನ್ಕ್ವೈರಿ ಇದೆ, ಆ ಥರ. ಸೊ ದೇ ಆರ್ ಲೈಕ್ ಕಾನ್ಸ್ಟೆಂಟ್ಲಿ, ಅಂದರೆ ಒಂದು ಒಳ್ಳೆ ಕಂಟೆಂಟ್ಗೆ ಡೆಫಿನೆಟ್ಲಿ ದೇರ್ ಇಸ್ ಎ ಸಪೋರ್ಟ್. ಅಷ್ಟೇ ನಾನು ಹೇಳಿದ್ದು. ಬಟ್ ಇಟ್ಸ್ ಎ ವೆರಿ ಗುಡ್ ಇಂಡಿಕೇಶನ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ಈ ಥರ ಆಗಬೇಕು ನಮ್ಮ ಸಿನಿಮಾಗಳೆಲ್ಲ. ಈ ಥರ ಆದರೆ ಈ ನಂಬರ್ಸ್, ನಾವು ಬಿಸ್ನೆಸ್ ನಂಬರ್ಸ್ ಏನು ಹೇಳ್ತೀವಿ ಅದೆಲ್ಲರಿಗೂ ಆದರೆ ಇಟ್ ಇಸ್ ಡೆಫಿನೆಟ್ಲಿ ಎ ಬೆನಿಫಿಷಿಯಲ್ ಥಿಂಗ್ ಟು ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಟು ದ ಓಲ್ಡ್ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಸೊ ಲೈಕ್
ನಾನು ಟೀಮ್ ಅವ್ರ ಎಕ್ಸ್ಪೀರಿಯನ್ಸ್ನ ಈಗ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್.